ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಆ್ಯಕ್ಚುಲಿ ಈ ವ್ಲಾಗ್ಸ್ನ ಸ್ಟಾರ್ಟಿಂಗು ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ಸ್ ಮಾಡೋಣ ಅಂತ ಮಾಡ್ಕೊಂಡಿದ್ದೆ. ಬಟ್ ಅದನ್ನೇ ರೊಟೇಟ್ ಮಾಡಿ ಹಾಕಿದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ನನಗಂತೂ ತುಂಬ ಕೆಮ್ಮಾಗ್ಬಿಟ್ಟು ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ಹಾಟ್ ವಾಟರ್ ಕುಡಿತಾ ಇದ್ದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶುಭ ಮುಂಜಾನೆ. ಆ್ಯಕ್ಚುಲಿ ನನಗೆ ಫ್ಯಾನ್ ಹಾಕೊಂಡು ಮಲ್ಕೊಂಡಿರಲಿಲ್ಲ. ನಿನ್ನೆ ಫ್ಯಾನ್ ಹಾಕೊಂಡು ಮಲ್ಕೊಂಡಿರೋಕ್ಕೆ ಮೊದಲೇ ಹುಷಾರಿರಲಿಲ್ಲ. ಜ್ವರ, ಫೀವರ್, ಕೆಮ್ಮೆಲ್ಲ ಇತ್ತು. ಇವಾಗಿನ್ನ ಜಾಸ್ತಿ ಆಗ್ಬಿಟ್ಟಿದೆ. ವಾಯ್ಸು ಕೂಡ ಚೇಂಜ್ ಆಗಿದೆ. ಇವತ್ತು ನೋಡೋಣ ಬನ್ನಿ ಏನೇನು ಪ್ಲ್ಯಾನ್ ಮಾಡ್ತೀನಿ ಅಂತ. ದೊಡ್ಡಮ್ಮ ಬಿರಿಯಾನಿ ಮಾಡು ತುಂಬ ದಿನ ಆಗಿದೆ ತಿಂದು ಅಂತ ಅಂತಿದ್ರು. ಅದಕ್ಕೋಸ್ಕರ ಬಿರಿಯಾನಿ ಮಾಡೋದಕ್ಕೆ ನಾನೇ ಎಲ್ಲನೂ ಹಾಕ್ತಾ ಇದ್ದೆ. ಯಾಕೆಂದರೆ ಏನು ಫೀಲಿಂಗ್ ಇಲ್ಲ, ನಾನು ಹೊಸ್ದಾಗಿ ಬಂದಿದ್ದೀನಿ ಅಂತ. ಏನಕ್ಕೆ ಆ ಥರ ಫೀಲ್ ಆಗ್ತಿಲ್ಲ ಅಂದರೆ ನಾನು 4 ವರ್ಷ ಅಲ್ಲೇ ಇದ್ದಿತ್ತು. ನನ್ನ ದೊಡ್ಡಮ್ಮ ಜೊತೆನೇ ಇದ್ದಿದ್ದು. ಹಾಗಾಗಿ ನನಗೆ ಯಾವುದೇ ತರಹ ಹೊಸ್ದಾಗಿ ಬಂದಿದ್ದೀನಿ ಏನಕ್ಕೆ ಆ ಥರ ಏನೂ ಇಲ್ಲ. ನಾನೆಲ್ಲ ಹಚ್ಕೊಂಡು ಬಿರಿಯಾನಿ ಮಾಡಿದೆ. ನಾನೇನು ಮಾಡಿದೆ ಅಂದರೆ ಫ್ರಿಜ್ಜಲ್ಲಿ ಮೆಣ್ಸಿನ್ಕಾಯಿ ತೊಗೊಳ್ಳೋಣ ಅಂತ ಹೋಗಿ ಮೆಣ್ಸಿನ್ಕಾಯಿ ಅಂತ ಅಂದ್ಬಿಟ್ಟು ಬೀನಿಸ್ ತಗೊಬಂದ್ಬಿಟ್ಟಿದ್ದೀನಿ. ಬೀನಿಸ್ ನೋಡಿ ನನಗಂತೂ ಸಿಟ್ಟು ಬಂದ್ಬಿಟ್ಟಿದ್ದೀನಿ ನನಗೆ. ಅವಾಗ ಪುನಃ ಹೋಗಿ ಮತ್ತೆ ಮೆಣ್ಸಿನ್ಕಾಯಿ ತಗೊಬಂದು ಎಲ್ಲನೂ ಹಚ್ಚಿಬಿಟ್ಟೆ. ಅಷ್ಟೆಲ್ಲ ಅಣ್ಣ ಬಂದು ಚಿಕನ್ ತರ್ತಿದ್ದಂಗೆ ಎಲ್ಲ ನಾನು ಹದ ಮಾಡಿಕೊಂಡು ಮಾಡ್ತಾ ಹೋದೆ. ಆಲ್ಮೋಸ್ಟ್ ಅಷ್ಟರಲ್ಲೆಲ್ಲ ಅಡುಗೆನೇ ರೆಡಿ ಇತ್ತು. ಆ್ಯಂಡ್ ನಮ್ಮ ದೊಡ್ಡಮ್ಮನೂ ಸಾಂಬಾರು ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ರೆಡಿ ಮಾಡ್ಕೊಂಡು ಮಾಡ್ತಾಯಿತ್ತು. ಎಂದಿನಂತೆ ರೊಟ್ಟಿನೂ ಎವ್ರಿ ಸಂಡೇ ನಾನೇ ಮಾಡ್ತಿದ್ದೆ. ದೊಡ್ಡಮ್ಮ ಸ್ಟ್ರಾಂಗಾಗಿ ಕಾಫಿ ಇಟ್ಕೊಡು ಅಂದೆ. ಕಾಫಿ ಇಟ್ಕೊಟ್ರು. ಮತ್ತು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ದೊಡ್ಡಮ್ಮ 3 ಮಂತ್ಸಿಂದ ಬಿರಿಯಾನಿ ತಿಂದಿಲ್ವಂತೆ. ಹಾಗಾಗಿ ಇಲ್ಲಿ ಬಂದರೆ ನಂತೆ ಚೆನ್ನಾಗಿ ಮಾಡ್ತೀನಿ ಅಂತ ಮಾಡಿಸ್ಕೊಳ್ತಿದ್ದೆ. ಎಲ್ಲ ರೆಡಿ ಇದೆ, ಅಕ್ಕಿ ರೆಡಿ ಇದೆ. ಫ್ರೆಂಡ್ಸ್, ಇವಾಗ ಬಿರಿಯಾನಿ ಮಾಡಬೇಕು. ಬನ್ನಿ ಮಾಡೋಣ. ಅದಕ್ಕೆ ಬಿರಿಯಾನಿಯಲ್ಲಿ ಮರಾಠಿ ಮೊಗ್ಗು ಇದೇನೋ ಗೊತ್ತಿಲ್ಲ, ಗೊತ್ತಿದ್ರೆ ಹೇಳಿ. ಚಕ್ಕೆ, 1-2 ಮೆಣಸು ಹಾಕ್ತಾಯಿದ್ದೀನಿ. ಇವರು ಇಲ್ಲಿ ಯೂಸ್ ಮಾಡೋದು ಕಡಲೆಕಾಯಿ ಎಣ್ಣೆ. ಅದು ಫ್ಲೇವರೇ ಬರ್ತಿದೆ. ಫುಲ್ಲೆಲ್ಲ ಆರ್ಗ್ಯಾನಿಕ್ ಅಂತ ಹೇಳಿದ್ನಲ್ಲ ನೆನ್ನೆ. ಕಡಲೆಕಾಯಿ ಎಣ್ಣೆ, ರೆಡ್ ರೈಸು ಮತ್ತು ಉದ್ದಿನ ಹಿಟ್ಟು ಇದನ್ನೇ ಯೂಸ್ ಮಾಡೋದು. ಫುಲ್ ಹೆಲ್ತಿ ಫುಡ್ಡು. ಯಾಕೆ ಅಂತ ಗೊತ್ತಿಲ್ಲ, ನನಗಂತೂ ಅಡುಗೆ ಮಾಡೋದು, ನಾನ್ ವೆಜ್ ಮಾಡೋದು ಅಂದರೆ ತುಂಬ ಇಷ್ಟ. ಮೊದಲಿಂದನೂ ಅಷ್ಟೇ. ಅಡುಗೆ ಮಾಡೋದು ಅಂದರೆ ಫಸ್ಟ್ ಇಷ್ಟಪಡ್ತೀನಿ. ಹೋಗಿ ನಿಂತ್ಕೊಂಡು ಮಾಡಬೇಕು ಅಂತ. ಫ್ರೆಂಡ್ಸ್, ಟೈಮ್ ಬಂದು 2 ಗಂಟೆ. ನಾನು ನಮ್ಮ ದೊಡ್ಡಮ್ಮ ಬಿರಿಯಾನಿ ತಿಂತಾಯಿದ್ದೀವಿ. ಬೆಳಗ್ಗೆ ಮಿಕ್ಕಿದ ಇಷ್ಟೇ ಸಾಗಿತ್ತು. ನಾನು ಮಧ್ಯಾಹ್ನ ಊಟ ಮಾಡಲಿಲ್ಲ. ಬಿರಿಯಾನಿ ಸ್ವಲ್ಪ ಇತ್ತು. ನಾನು ದೊಡ್ಡಮ್ಮ ಅದನ್ನೇ ತಿಂದ್ವಿ. ಅದರಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ರೆಡ್ ರೈಸ್ ನೀನು ಹೇಳ್ತಿದ್ನಲ್ಲ ಫುಲ್ ಆರ್ಗ್ಯಾನಿಕ್ ಅಂತ. ರೆಡ್ ರೈಸ್ ನಮ್ಮ ಅತ್ತಿಗೆಯವರು ಉದ್ದಿನ ಹಿಟ್ಟಿಗೆ ಉದ್ದಿನ ಕಾಳು. ಇವಾಗ ಊಟ ಮಾಡಿದ್ದ ಪಾತ್ರೆಗಳು ತೊಳಿಬೇಕು. ನೋಡಿ, ಆಲ್ರೆಡಿ ನಮ್ಮ ಅತ್ತಿಗೆ ಅರ್ಧ ಹುರಿದಿಟ್ಟಿದ್ರು. ಇವಾಗ ನಮ್ಮ ದೊಡ್ಡಮ್ಮ ಕಡೆಗೆ ಇಲ್ದವ್ರೆ. ಇದು ಮೆಂತ್ಯ ಹುರಿಯೋದು ಇಲ್ಲಿದೆ. ಎಲ್ಲಿ ದೊಡ್ಡಮ್ಮ ಚೈನು? ಮನೆ ಒಳಗೂ ಕಳ್ಳರು ಬರ್ತಾರೆ ಏನು ಬಿಚ್ ಮಾಡಿದ್ರೆ ದೊಡ್ಡಮ್ಮ. ಅಯ್ಯೋ, ಡೈರೆಕ್ಟ್ ಆಟೋ ಬುಕ್ ಮಾಡಿಕೊಂಡೆ ಬಂದೈತ ದೊಡ್ಡಮ್ಮ. ಬಾ, ಇವಾಗ ಬೇಕಿದ್ರೆ ಏನಾದ್ರು ತಿನ್ನು ಬಾ. ಅದು ಎಲ್ಲಿ ತಿನ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ಹೇಳು? ಟೈಮ್ ಬಂದು 3:45 ಫ್ರೆಂಡ್ಸ್. ಇವಾಗ 4 ಗಂಟೆ ಅಷ್ಟರಲ್ಲಿ ಓಲಾ ಬುಕ್ ಮಾಡಿಕೊಂಡು ಮಂಜುನಾಥ್ ನಗರ ಮೆಟ್ರೋ ಸ್ಟೇಷನ್ ಹತ್ರ ಹೋಗಬೇಕು. ಜಾಲಹಳ್ಳಿ ಇಳ್ಕೋಬೇಕು. ಇಳ್ಕೊಂಡು ಎಲ್ಲಿಗೆ ಹೋಗ್ತೀನಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಆಲ್ರೆಡಿ ಫ್ರೆಶ್ ಅಪ್ ಆಗಿದ್ದೀನಿ. ಹೋಗಿ ಡ್ರೆಸ್ ಚೇಂಜ್ ಮಾಡಿ ಹಿಂಗೆ ನಾರ್ಮಲ್ ಬರ್ತೀನಿ. ಬಾಯ್ ಫ್ರೆಂಡ್ಸಲ್ಲಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಟೈಮ್ ಬಂದು 4 ಗಂಟೆ. ಇವಾಗ ಹೊರಡ್ತಾ ಇದ್ದೀನಿ. ಓಲಾ ಬುಕ್ ಮಾಡ್ಕೊಂಡು ಹೊರಡಬೇಕು. ಎಲ್ಲಿಗೆ ಹೋಗ್ತೀನಿ ಏನು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇವಾಗ ಫಸ್ಟ್ ಹೋಗ್ಬಿಟ್ಟು ಕೆಮ್ಮಾಗ್ಬಿಟ್ಟಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಈಗ ತುಂಬ ಹುಷಾರು ತಪ್ತಾ ಇದ್ದೀನಿ. ನಮ್ಮ ಪಾಪಗೂ ಕೂಡ ಹುಷಾರಿಲ್ಲ. ಇವತ್ತು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದಾರೆ. ಇವಾಗ ಫಸ್ಟ್ ಹೋಗಿ ನನ್ನ ಫ್ರೆಂಡನ್ನು ಮೀಟ್ ಮಾಡಿ ಅವ್ರನ್ನ ಕರ್ಕೊಂಡು ನಾನು ಚಿಕ್ಕಪೇಟೆಗೆ ಹೋಗಬೇಕು. ಏನಕ್ಕೆ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಅಲ್ಲಿ ತನಕ ಏನು ಗೊತ್ತಾ, ಆ್ಯಕ್ಚುಲಿ ಹೋಗೋಕ್ಕೆ ಬೇಜಾರಾಗ್ತಾ ಇದೆ. ನಮ್ಮ ದೊಡ್ಡಮ್ಮ ಹಿಂಗೆ ಬಂದು ಹಿಂಗೆ ಹೋಗ್ತಿದ್ಯಾ ಅಂತ ಹೇಳ್ತಿದ್ದೆ. ಅದಕ್ಕೆ ಹೇಳ್ತಿದ್ದೀನಿ, ನಾನು ಇನ್ಮೇಲಿಂದ ನೆಂಟ್ರು ಮನೆಗೆ ಬರ್ತೀನಿ, ಹೋಗ್ತೀನಿ ಅಷ್ಟೇ ಅಂತ. ಪಾಪ ಬೇಜಾರಾಗ್ತಾಯಿತ್ತು ಅನ್ಸುತ್ತೆ ನಮ್ಮ ದೊಡ್ಡಮ್ಮನಿಗೆ.
ಪ್ಯಾಕಪ್ ಆಗಿದ್ದೀನಿ, ಯಾಕೆಂದರೆ ಗೋಲ್ಡ್ ಚೈನ್ ಹಾಕಿರೋದ್ರಿಂದ ಈ ಥರ ಪ್ಯಾಕಪ್ ಆಗಿ ಹೋಗ್ತಾ ಇದ್ದೀನಿ. ಇನ್ನು 2 ಮಿನಿಟ್ಸ್ ಓಲಾ ಬರುತ್ತೆ. ಓಲಾ ಬುಕ್ ಮಾಡಿದ್ದೆ, ಓಲಾ ಬಂತು, ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮ ಅಲ್ಲಿ ಕೂತಿದೆ. ಆ್ಯಕ್ಚುಲಿ ಮಾರಿಸನ್ನು ಬಂದೆ, ಇಲ್ಲೇ ಮೆಟ್ರೋ ಸ್ಟೇಷನ್ ಇದೆ. ಬಟ್ ಏನು ಅಂತಂದರೆ ಲಗೇಜ್ ಎಲ್ಲ ಇಟ್ಕೊಂಡು ಮೇಲೆ 2ನೇ ಸ್ಟಾಪ್ಗೆ ಮೆಟ್ರೋಗೆ ಯಾರು ಹೋಗ್ತಾರೆ ಅಂತ ಬಸ್ಸಲ್ಲಿ ಹೋದ್ರೂ ಏನು ಒಂದು 5 ಮಿನಿಟ್ಸ್ ಆಗುತ್ತೆ ಜಾಲಹಳ್ಳಿ ಕ್ರಾಸ್ಗೆ. ಇಲ್ಲಿಂದ ಮೆಟ್ರೋಲ್ಲಿ ಹೋದ್ರೂ ಅಷ್ಟೇ ಆಗುತ್ತೆ. ಬಟ್ ಅಲ್ಲೆಲ್ಲ ಹತ್ತಿ ಇಳಿದು ಆಗಲ್ಲ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಇಲ್ಲೇ ಬಸ್ ಸ್ಟಾಪ್ಗೆ ಬಿಡಿಸ್ಕೊಂಡೆ. ಅವ್ರಿಗೆ ಕೇಳಿಬಿಟ್ಟು ಮೆಟ್ರೋ ಸ್ಟೇಷನ್ಗೆ ಬುಕ್ ಮಾಡಿದ್ದು ಆಟೋನ ಹೋಗ್ತಾ ಇದೆ ನೋಡಿ. ಬಟ್ ಇಲ್ಲಿ ತನಕ ಇಲ್ಲಿ ಬಿಡಿಸ್ಕೊಂಡೆ. ನಮ್ಮ ದೊಡ್ಡಮ್ಮ ದಪ್ಪ ಆಗ್ಬಿಟ್ಟಿದ್ಯಾ, ಫಸ್ಟ್ ಸಣ್ಣ ಆಗು ಅಂತ ಹೇಳ್ತಾ ಇತ್ತು. ಆಯ್ತೀನಿ ಮದುವೆ ಊಟ ಎಲ್ಲ ಜಾಸ್ತಿ ಆಗಿ ತಿಂದಂಗೆ ಆಗಿದ್ದೀನಿ ಅಂತಂದೆ. ಸಣ್ಣ ಆಗಬೇಕು ಫ್ರೆಂಡ್ಸ್. ಬಸ್ ಹತ್ತದೆ, ಹೋಗ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಅಷ್ಟಲ್ಲಿ ಅಲ್ಲೇ ಇರ್ತೀನಿ. ಒಂದು 4:15 ಪರ್ಮಿಷನ್, ಒಂದು 10 ನಿಮಿಷ ವೆಯ್ಟ್ ಮಾಡಬೇಕು. 5 ಮಿನಿಟ್ಸು ಹರಿ ಬರ್ತಾನೆ ಲಾಗೌಟ್ ಆಗಿ. ಇದು ರಾಕ್ ಲೈನ್ ಮಾಲ್ ಹತ್ರ ಇದ್ದೀವಿ. ಇಲ್ಲೆಲ್ಲ ತುಂಬ ಮೆಮೊರೀಸ್ ಇದೆ. ನಾವು ಊಟ ಆದಮೇಲೆ ಇಲ್ಲೆಲ್ಲ ಸುತ್ತಾಡಕ್ಕೆ ಬರ್ತಿದ್ದೋ. ತುಂಬ ನೆನಪಾಗ್ತಿದ್ದಾಳೆ. ನನ್ನ ಬೆಸ್ಟ್ ಫ್ರೆಂಡ್ಸ್ ಸಹನಾ ಜಾಸ್ತಿ ಕುತ್ಕೊತಿದ್ದು ಇಲ್ಲೇ. ಇದು 4 ಮೂಲೆಯಲ್ಲಿ, ಆ ಕಡೆ ಅವಳು ಫೋನ್ ಇಟ್ಕೊಂಡು ಕುತ್ಕೊಳ್ಳೋಳು, ಈ ಕಡೆ ನಾನು ಫೋನ್ ಇಟ್ಕೊಂಡು ಕುತ್ಕೊಳ್ಳಿವಿ. ಇವೆಲ್ಲ ಕುತ್ಕೊಳ್ಳೋರು ಜಾಸ್ತಿ ಅಂದರೆ ಇಲ್ಲೆಲ್ಲ ಲವರ್ ಸ್ಪಾಟ್ ಅಂತಲೇ ಹೇಳ್ಬೋದು. ಕೂತಿದ್ದಾರೆ, ಬಟ್ ನಾನು ತೋರಿಸಲ್ಲ. 5 ಮಿನಿಟ್ಸ್ ಬರ್ತಾನೆ ಹರಿ. ನೆನ್ನೆ ಕರೆಕ್ಟಾಗಿ ಮಾತಾಡೋಕ್ಕಾಗಲಿಲ್ಲ, ಅಲ್ಲೆಷ್ಟು ದೂರದಿಂದ ಬಂದಿದ್ನಲ್ವ, ಹಾಗಾಗಿ ಇವಾಗ ಬರ್ತಾನೆ. ನೋಡೋಣ. ನಾನು ಅವನಿದ್ದಾಗ ಮಾತಾಡಲ್ಲ, ಬೈತಾನೆ ಅಂತ ಅವ್ನು ನಾಚ್ಕೊತಾನೆ ಹೋಗಿ ಅಂತ ಅನ್ನೋದಕ್ಕೋಸ್ಕರ ನೋಡೋಣ. ನನ್ನ ಫ್ರೆಂಡ್ ಬಂದ ಸಿಕ್ತ 4:15ಗೆ. ಅಲ್ಲಿಂದ ನಾವು ಹೊರಟ್ವಿ. ಹೆಲ್ಮೆಟ್ ಬೇರೆ ಇರಲಿಲ್ಲ, ಅದು ಬೇರೆ ಭಯ ಆಗ್ತಿತ್ತು. ಚಿಕ್ಕಪೇಟೆ ಪರಿಸ್ಥಿತಿ. ಬೆಂಗಳೂರು ಬಂದಿದ್ದ ಉದ್ದೇಶನೇ ನಾನು ಗೋಲ್ಡ್ ಮಾಡೋಕೆ ಹಾಕಿದ್ದೆ. ಗೋಲ್ಡ್ ಇಸ್ಕೊಳೋಣ ಅಂತಲೇ ನೋಡಿ, ಅದೇ ಇದು. ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ? ನನಗೆ ಲಿಂಕ್ ಕಳಿಸಿ, ನಾನು ನೋಡ್ತೀನಿ ಅಂತ. ಆ್ಯಕ್ಚುಲಿ ಬಿಟ್ಟು ಅಲ್ಲಿಂದ ಹರಿ ಬಂದು ನನ್ನ ಡೈರೆಕ್ಟ್ ನಾಗರಬಾವಿಗೆ ಬಾಯ್ ಮಾ. ಬಂದು ಆಚೆ ಊಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ನಮ್ಮ ಸ್ವಾಗತ ಅವ್ರು ಇನ್ನೂ ಬಂದಿಲ್ಲ, ಇವಾಗ ಎಂಟ್ರಿ ಆಗ್ತಾರೆ. ಅವ್ರನ್ನ ಕರ್ಕೊಂಡು ಊಟಕ್ಕೆ ಹೋಗ್ಬೇಕು ಆಚೆ. ನಾಗರಬಾವಿಲಿ ಕಾಫಿ ಕಟ್ಟೆ ಅಂತ ಇದೆ, ಅಲ್ಲಿಗೆ ಹೋದ್ವಿ ದೋಸೆ ತಿನ್ನೋಣ ಅಂತ. ಆಚೆ ಕಡೆ ಬಂದಿದ್ದೀವಿ, ಮಸಾಲೆ ದೋಸೆ ತಿಂತಾ ಇದ್ದೀವಿ. ಅದು ಹೋಟ್ಲು ಬಂದಿದ್ದೀವಿ, ನಾಗರಬಾವಿ. ಆ್ಯಕ್ಚುಲಿ ಅಲ್ಲಿ ಟೈಮ್ ಆಗಿತ್ತು ಅನ್ಸುತ್ತೆ, ಏನು ಮಾಡ್ತಾಯಿದ್ರು. ಬಟ್ ನಮಗೆ ಕೊಟ್ಟರು. ನಾನು ಯಾವುದೇ ಅಂಗಡಿಗೆ ಹೋದ್ರೂ ಕೂಡ, ಯಾವುದೇ ಹೋಟ್ಲಿಗೆ ಹೋದ್ರೂ ಕೂಡ ಮಸಾಲೆ ದೋಸೆ ರೆಡಿಯಾಗಿದೆ. ನಾನು ಮಸಾಲೆ ದೋಸೆ ಬಿಟ್ಟು ಬೇರೆ ನಮ್ಮ ಅಕ್ಕ ಹೊಸ್ದಾಗೂ ಕೂಡ ಟ್ರೈ ಮಾಡಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಮೊದಲಿಂದನೂ ಅಷ್ಟೇ. ನೋಡಿ, ಅದೇ ಕಾಫಿ ಕಟ್ಟೆ ಅಂತ ಹೋಗಿದ್ವಿ ಅಂದಲ್ಲ, ಅದೇ ಅದರ ಆಪೋಸಿಟು ಚಾಟ್ಸ್ ಅಂಗಡಿನೂ ಕೂಡ ಇದೆ, ಅಲ್ಲೇ ಇದೆ. ಮಸಾಲೆ ದೋಸೆ ಅವರು ಬಂದು ಇಬ್ಬರು ಬ್ಯಾಕ್ ಸೈಡಿಂದ ತಗೊಂಡು ತಿಂದು ಮನೆ ಕಡೆ ಹೊಡ್ಕೊಂಡು ಹೊರಟ್ವಿ. ಊಟ ಎಲ್ಲ ಆಯಿತು. ಅಕ್ಕ ಹಾಲು ಕೊಟ್ಟರು, ಹಾಲು ಕುಡಿದ್ರು ಅಂತ. ಸ್ವಾಗತ ಹಾಲು ಕುಡಿದ್ರು. ಮತ್ತು ಟಿ ವಿ ನೋಡ್ತಾಯಿದ್ರು. ಏನು ನೋಡ್ತಾಯಿದ್ರು ಅಂತ ಅಂದರೆ, ಟಿ ವಿ ಕ್ವಾಟ್ಲೆ ಕಿಚನ್ ಬರ್ತಾಯಿತ್ತು, ಅದನ್ನು ಎಲ್ಲರೂ ನೋಡ್ತಾ ಇದ್ವಿ. ತುಂಬ ಕಾಮಿಡಿಯಾಗಿತ್ತು. ಆ್ಯಂಡ್ ಸ್ವಾಗತ್ಗೆ ಈ ಥರ ಪ್ರೋಗ್ರಾಮ್ಸ್ಗಳೆಲ್ಲ ತುಂಬ ಇಷ್ಟ ಆಗುತ್ತೆ, ಕ್ವಾಟ್ಲೆ ಕಿಚನ್ಸ್ ಎಲ್ಲ. ಅದನ್ನು ನೋಡಿಕೊಂಡು ಆಲ್ಮೋಸ್ಟ್ 11 ಆಯಿತು, 11 ಗಂಟೆ ಆಯಿತು. ಆಮೇಲಿಂದ ಪಾಪ ಎಲ್ಲ ಅವರು ಕೂಡ ದಾವಣಗೆರೆಯಿಂದ ಬಂದು ಸ್ಟ್ರೆಸ್ ಆಗಿದ್ದರು. ಏನಕ್ಕೆ ಅಂತ ಅಂದರೆ ಸರ್ಪ್ರೈಸು, ಇದಕ್ಕೋಸ್ಕರನೇ. ಇದು ನಂದು 3 ವರ್ಷದ ಡ್ರೀಮು, ಶಾರ್ಟ್ ಚೈನ್ ಮಾಡಿಸ್ಕೋಬೇಕು ಅನ್ನೋದು. ಫೈನಲಿ ಕಂಪ್ಲೀಟ್ ಆಯಿತು. ಇದನ್ನು ಹೋದ ವೀಕ್ ಮಾಡೋಕ್ಕೆ ಹಾಕಿದ್ದೆ, ನಿನ್ನೆ ಇಸ್ಕೊಂಡು ಬಂದೆ. ಈ ಚೈನ್ ಮಾಡಿಸ್ಕೊಳ್ಳೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ನಮ್ಮ ಮನೆಯವರೆಲ್ಲ ಬೇಡ ಬೇಡ ಅಂತಿದ್ರು. ಅಂದರೆ ನಮ್ಮ ಅಪ್ಪನ ಮನೆ, ಸ್ವಾಗತ ಆಲ್ಸೋ ಇದೆಯಲ್ಲ ಏನಕ್ಕೆ ಅಂತ. ಬಟ್ ನನಗೆ ಪರ್ಸ್ನಲಿ ಬೇಕು ಅಂತ ಅಂದ್ಬಿಟ್ಟು ತಗೊಂಡಿದ್ದು. ಚೆನ್ನಾಗಿದೆ. ನಾನು ಸಿಂಪಲಾಗಿ ಯೂಸ್ಗೆ
ನಾರ್ಮಲಾಗಿ ಮಾಡಿಸಿದ್ದೀನಿ ಡಿಸೈನು. ಇದೇನೇ ಮೋಸ್ಟ್ ಸರ್ಪ್ರೈಸ್ ಅಂದರೆ ಇದೇನೆ. ಆ್ಯಂಡ್ ಇದಕ್ಕೋಸ್ಕರನೇ ನಾನು ಮೇನ್ಲಿ ಬೆಂಗಳೂರಿಗೆ ಬಂದಿದ್ದು. ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮ ದೊಡ್ಡಮ್ಮಗೆ ಸರ್ಪ್ರೈಸ್ ಕೊಡೋದಕ್ಕೆ, ಅದು ಬಿಟ್ಟರೆ ಫ್ರೆಂಡ್ ಮೀಟ್ ಮಾಡ್ದಂಗೆ ಆಗುತ್ತೆ ಅಂತ. ಮತ್ತು ರಿಲೇಟಿವ್ ಮನೆಗೆಲ್ಲ ಊಟಕ್ಕೆ ಹೋಗ್ಬೇಕಿವತ್ತು. ಯಾರ್ಯಾರ ಮನೆಗೆ ಹೋಗ್ತೀನಿ ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್.